ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಎಮ್ಮೆಮಾಡು ಗ್ರಾಮದಲ್ಲಿ ಫೆಬ್ರವರಿ 21ರಿಂದ 28ವರೆಗೂ 7 ದಿನಗಳ ಕಾಲ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ಜನರ ಭಾಗವಹಿಸುವ ಉರುಸು ಕಾರ್ಯಕ್ರಮ ನಡೆಯಲಿದೆ ಎಂದು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಕಮಿಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಈ 7 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಖತಮ್ ದುವಾ, ದಿಕ್ರಾ ಹಲ್ಯ, ಸಾಮೂಹಿಕ ವಿವಾಹ, ಧಾರ್ಮಿಕ ಮತ ಪ್ರವಚನ, ಸಾರ್ವಜನಿಕ ಸಮ್ಮೇಳನ, ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಸಯ್ಯದ್ ಕುಟುಂಬದ ನೇತೃತ್ವ, ಧಾರ್ಮಿಕ ಮತ ಪಂಡಿತರುಗಳು, ರಾಜಕೀಯ ಮತ್ತು ಸಾಮಾಜಿಕ ನೇತಾರರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ನ ಅಧೀನದಲ್ಲಿ ನಡೆಸಲಾಗುತ್ತದೆ. ಕಳೆದ 400 ವರ್ಷಗಳ ಹಿಂದೆ ಹಿಜಿರಾ 11ನೇ ಶತಮಾನದಲ್ಲಿ ಇಸ್ಲಾಂನ ನವೋತ್ಥಾನ ನಾಯಕರ ತವರೂರಾದ ಈಜಿಪ್ಟ್ನಿಂದ ಪ್ರವಾದಿವರ್ಯರ ಜಿಯಾರತ್ ಮುಗಿಸಿ ಧರ್ಮ ಪ್ರಚಾರಾರ್ಥ ಕೊಡಗಿಗೆ ಬಂದು ತಲುಪಿ ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆ ಕುತ್ತನಾಡು ಗ್ರಾಮದಲ್ಲಿಯೂ ನಂತರ ಭಾಗಮಂಡಲ ಸಮೀಪ ತಾವೂರಿನಲ್ಲಿ ವಾಸ ಮಾಡಿ ಎಮ್ಮೆಮಾಡುವಿನಲ್ಲಿ ಕೊನೆಯದಾಗಿ ಅಂತ್ಯವಿಶ್ರಾಂತಿ ಪಡೆಯುತ್ತಿದ್ದರಂತೆ. ಅಲ್ಲಾಹುವಿನ ಆದೇಶಗಳನ್ನು ಪರಮಾವಧಿ ಅನುಸರಿಸಿ ನಿಷೇಧಗಳನ್ನು ತ್ಯಜಿಸಿ ಸಮ್ಮತಾರ್ಥ ಸುಖ ಭೋಗಗಳಿಂದ ಕೂಡ ದೂರ ನಿಂತು ಇಹದ ಬಗ್ಗೆ ನಿಜವಾದ ನಿರ್ಮಮಕಾರ ಮನಸ್ಥಿತಿ ಬೆಳೆಸಿಕೊಂಡು ಶ್ರದ್ಧಾ ಬಾಳ್ವೆ ನಡೆಸುವ ಮೂಲಕ ಅಲ್ಲಾಹುವಿನ ಒಲವು ಮತ್ತು ಸವಿಹಿತೆಗೆ ಪಾತ್ರರಾಗಿದ್ದಾರೆ ಔಲಿಯಾಗಳು ಎಂದು ಸಂಸ್ಥೆ ತಿಳಿಸಿದೆ. ಅವರ ಉರುಸ್ ಮುಬಾರಕ್ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದು, ಈ ವರ್ಷವೂ ಇದೇ ಬರುವ ಫೆಬ್ರವರಿ 21-2-2025ರಿಂದ 28-2-2025ರವರೆಗೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದು, ಈ ಉರುಸಿನ ಅಂಗವಾಗಿ ತಾರೀಕು 24-2-2025 ಸೋಮವಾರರಂದು 4 ಗಂಟೆಯಿಂದ ಇಲ್ಲಿಗೆ ಬರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಈ ಉರುಸಿಗೆ 7 ದಿನಗಳಲ್ಲಿ ಪ್ರತಿದಿನ ರಾತ್ರಿ ಧಾರ್ಮಿಕವಾಗಿ ಹಾಗೂ ಲೌಕಿಕ ವಿಷಯದ ಬಗ್ಗೆ ಧಾರ್ಮಿಕ ಮುಖಂಡರುಗಳು ಧಾರ್ಮಿಕ ಮತ ಪ್ರವಚನ ನೀಡಲಿದ್ದಾರೆ. ಅಲ್ಲದೆ ಉರುಸಿನ ಸೌಹಾರ್ದ ಸಮ್ಮೇಳನವು 24ನೇ ತಾರೀಕು ಸೋಮವಾರ ನಡೆಯಲಿದ್ದು, ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ಹಲವಾರು ಗಣ್ಯ ವ್ಯಕ್ತಿಗಳು, ಉಲಮಾಗಳು, ಸಯ್ಯದರುಗಳು, ಬಹುಶಃ ಉಲಮಾಗಳಲ್ಲಿ ಸಯ್ಯದ್ ಕುಂಬೋಳ್ ತಂಗಳ್, ಜಿಫ್ರಿ ಮುತ್ತಕೋಯ ತಂಗಳ್, ಅದೇ ರೀತಿ ಬಾಯಾರ್ ತಂಗಳ್ರವರುಗಳು, ಅದೇ ರೀತಿ ಹಕೀಮ್ ಹಜೇರಿ, ಶಾಫಿ ಸೈದಿ ಬೆಂಗಳೂರು, ಅದೇ ರೀತಿ ನಮ್ಮ ಈಗಾಗಲೇ ನಮ್ಮ ರಾಜಕೀಯ ನೇತರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಬರುವ ನಿರೀಕ್ಷೆ ಇದ್ದೇವೆ. ಸಭಾಪತಿಗಳಾದಂಥ ಯುಟಿ ಖಾದರ್ ಸರ್ ಅವರು ಬರುವ ನಿರೀಕ್ಷೆಯಿದ್ದೇವೆ. ಜಮೀರ್ ಅಹಮದ್ ಸಾಹೇಬ್ರವರು, ನಮ್ಮ ಶಾಸಕರಾಗಿರುವಂತಹ ಕಾನೂನು ಸಲಹೆಗಾರಾಗಿರುವಂಥ ಪೊನ್ನನಾಥ್ ಸರ್ ಅವರ ನೇತೃತ್ವದಲ್ಲಿಯೇ ಕೂಡ ಈ ಉರುಸು ಕೂಡ ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಕೂಡ ಈ ಉರುಸು ಅಚ್ಚುಕಟ್ಟಾಗಿ ನಮ್ಮ ಎಮ್ಮೆಮಾಡಿನಲ್ಲಿ ನಡೆಯಲಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.